ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇನ್ನು ಈ ಬಾರಿ ಪಿಕೆಎಲ್ ಆಕ್ಷನ್ ಕೂಡ ಇಲ್ಲಿ ಮುಕ್ತಾಯಿತು. ಬುಲ್ಸ್ ತಂಡ ಬಲಿಷ್ಠ ಆಟಗಾರರನ್ನೇ ಖರೀದಿ ಮಾಡಿದೆ. ಇದರಲ್ಲಿ ಬಲಿಷ್ಠ ರೈಡಿಂಗ್ ವಿಭಾಗ ಹೇಗಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಬುಲ್ಸ್ ತಂಡ ಇಲ್ಲಿ ಬಲಿಷ್ಠ ರೈಡಿಂಗ್ ವಿಭಾಗವನ್ನೇ ಪರ್ಚೇಸ್ ಮಾಡಿದೆ. ಮೊದಲಿಗೆ ಮಂಜೀತ್ ನಮ್ಮ ತಂಡಕ್ಕೆ ರೈಡಿಂಗ್ ಇದ್ರೆ, ಪಂಕಜ್ ಪಿರಾಟಿ ಇವರು ಲೆಫ್ಟ್ ರೈಡರ್, ಬಟ್ ಗಣೇಶ್ ಪಿ ಹನುಮಂತ್ ಕೋಳ್ ಇವರು ರೈಟ್ ರೈಡರ್. ಇನ್ನು ಆಶೀಶ್ ಮಲಿಕ್ ಇವ್ರನ್ನು ಬುಲ್ಸ್ ಖರೀದಿ ಮಾಡಿದ್ರೆ, ಇನ್ನು ಶುಭಮ್ ಪಿಟಾಕೆ ಅವ್ರನ್ನು ಕೂಡ ಇಲ್ಲಿ ಆಕ್ಷನ್ ಅಲ್ಲಿ ಖರೀದಿ ಮಾಡಿತ್ತು. ಇನ್ನು ಮಹಿಪಾಲ್ ಜೊತೆಗೆ ಆಕಾಶ್ ಸಂತೋಷ್ ಶಿಂದೆ ನಮ್ಮ ಬಲಿಷ್ಠ ರೈಡಿಂಗ್ ವಿಭಾಗದಲ್ಲಿ ಕಾಣಿಸಿಕೊಂಡಿದ್ರು. ಅಂದ್ರೆ ಬುಲ್ಸ್ ತಂಡಕ್ಕೆ 9 ಜನ ರೈಡರ್ಗಳಿದ್ದಾರೆ. ಅದರಲ್ಲಿ ನಮ್ಮ ಸ್ಟಾರ್ಟಿಂಗ್ 7 ಆಡೋರು ಮೊದಲನೇದಾಗಿ ಆಕಾಶ್ ಶಿಂದೆ ಆಡಿದ್ರೆ, ಇನ್ನು ಮಹಿಪಾಲ್, ಅದೇ ತರ ಇಲ್ಲಿ ಮತ್ತು ಪಂಕಜ್ ಅಥವಾ ಮಂಜಿತ್ ಇವರು ಆಡ್ಬೋದು. ಬುಲ್ಸ್ ತಂಡ ಇಲ್ಲಿ 3 ಜನ ರೈಡರ್ಗಳನ್ನ ಮಾತ್ರ ಯೂಸ್ ಮಾಡೋದು. ಅಂದ್ರೆ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಆಗಿ ಇಲ್ಲಿ ಪ್ಲೇಯರ್ಗಳು ಕೂಡ ಬರ್ತಾರೆ ಅಂತ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ ಬುಲ್ಸ್ ತಂಡದ ರೈಡಿಂಗ್ ಬಲಿಷ್ಠವಾಗಿದೆ ಅಂತಾನೆ ಅನಿಸ್ತಿದೆ. ಬಟ್ ನಿಮಗೆ ಹೇಗೆ ಅನಿಸಿದೆ ಬುಲ್ಸ್ ತಂಡದ ರೈಡಿಂಗ್ ವಿಭಾಗ? ಹಾಗೆ ನೀವು ಸ್ಟಾರ್ಟಿಂಗ್ 7 ಅಲ್ಲಿ ಯಾವ 3 ಜನ ಬುಲ್ಸ್ ತಂಡಕ್ಕೆ ಆಡಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.